ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಇವತ್ತು ಹಂಪೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದು ಟ್ರೈನಲ್ಲಿ. ಅಲ್ಲೋಗಿ ಬೈಕ್ ರೆಂಟಿಗೆ ತಗೊಳ್ಳೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಬನ್ನಿ. ಜೊತೆಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಯಾಕೆ ಶೇರ್ ಮಾಡಿ. ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ನಾವು ಇವಾಗ ಹಂಪೆಗೆ ರೀಚ್ ಆದ್ವಿ. ನಾನು ಹಾಗೆ ಹೇಳ್ದಾಗೆ ಬೈಕ್ ರೆಂಟ್ ತಗೊಳ್ಳೋಣ ಅಂದ್ಕೊಂಡ್ವಿ. ಸೊ ಬೈಕ್ ಸಿಗಲಿಲ್ಲ. ಅಂದರೆ ಇರೋದು 10 ಬೈಕ್ ಆಲ್ಮೋಸ್ಟ್ ಎಲ್ಲರೂ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಬೈಕ್ ಸಿಗಲಿಲ್ಲ. ನಾವು ಆಟೋ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ನಾವು ಇರೋದು 4 ಜನ ಒಂದು ಆಟೋ ಮಾಡ್ಕೊಂಡ್ವಿ. ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳಿ ನಾವು ಇವಾಗ ಫಸ್ಟು ಹಂಪೆಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಹಂಪೆಯಲ್ಲಿ ವಿರೂಪಾಕ್ಷ ಟೆಂಪಲ್, ಅಲ್ಲಿಗೆ ಹೋಗೋಣ ಅಂತ ಹೇಳಿ. ಅವಾಗಿನ ಕಾಲದಲ್ಲಿ ಈ ವಿರೂಪಾಕ್ಷ ಟೆಂಪಲ್ಗೆ ಪ್ರತಿಯೊಬ್ಬರು ಬಂದು ದೇವ್ರ ದರ್ಶನ ಮಾಡಿಕೊಂಡು ಹೋಗ್ತಿದ್ರಂತೆ. ಈ ವಿರೂಪಾಕ್ಷ ಟೆಂಪಲಲ್ಲಿ ಸಾಮಾನ್ಯ ಮನುಷ್ಯರಿಗೆ ಒಳಗಡೆಗೆ ಹಲೋ ಇರ್ಲಿಲ್ವಂತೆ. ಈ ವಿರೂಪಾಕ್ಷ ಟೆಂಪಲ್ ಬಂದು ಬರೀ ರಾಜರಿಗೆ ಮಾತ್ರ ದರ್ಶನ ಮಾಡೋಕ್ಕೆ ಅವಕಾಶ ಇತ್ತಂತೆ. ಸಾಮಾನ್ಯ ಜನಗಳು ಹೊರಗಡೆ ಮಾತ್ರ ದರ್ಶನ ಮಾಡ್ಕೊಂಡು ಬರ್ಬೋದಾಗಿತ್ತಂತೆ. ಹೋಗ್ಬೇಕಾದ್ರೆ ಎಲ್ಲ ಗ್ರೀನರಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಸುತ್ತ ಎಲ್ಲ ಕಡೆ ನೋಡಿದ್ರೂ ಬಂಡೆ ಕಲ್ಲುಗಳೇ ಇದ್ದಾವೆ. ಜೊತೆಗೆ ಇಲ್ಲಿ ತುಂಬಾನೇ ಬಾಳೆ ಬೆಳೀತಾರೆ ಅನ್ಸುತ್ತೆ. ಎಲ್ಲ ಕಡೆ ಬಾಳೆ ಗಿಡಗಳೇ ಇದೆ. ಇದು ತಳ್ಳಾರಿ ಘಟ್ಟ ಬಾಗಿಲು ಅಂತ ಹೇಳಿ, ಇದನ್ನ ತಳ್ಳಾರಿ ಘಟ್ಟ ಬಾಗಿಲು ಅಂತ ಹೇಳ್ತಾರೆ. ಇಲ್ಲಿ ಯಾರೇ ಬಂದ್ರು ಕೂಡ ಹಿಂದಿನ ಕಾಲದಲ್ಲಿ ಚೆಕ್ ಮಾಡಿ ಕಳಿಸ್ತಿದ್ರಂತೆ. ಇಲ್ಲಿ ಚೆಕ್ ಮಾಡೋದಿಕ್ಕೆ ಅಂತಾನೆ ಸೈನಿಕರು ಇದ್ರಂತೆ. ಪ್ರತಿಯೊಬ್ಬರನ್ನು ಚೆಕ್ ಮಾಡಿ ಅವ್ರನ್ನ ಇಲ್ಲೇ ನಿಲ್ಸಿ ಚೆಕ್ ಮಾಡಿ ಒಳಗಡೆ ಕಳಿಸ್ತಿದ್ರಂತೆ ಈ ಬಾಗ್ಲಿಂದ. ಸೊ ಆ ಬಾಗ್ಲಿಂದ ಸ್ಟಾರ್ಟ್ ಆದ್ರೆ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಇಲ್ಲಿ ಹೋಗ್ಬೇಕು. ನಾವು ಇಲ್ಲಿ ನಡ್ಕೊಂಡೇ ಹೋಗ್ತಿದೀವಿ. ಆದ್ರೆ ಇಲ್ಲಿ ವ್ಯಾನ್ ಕೂಡ ಇದೆ, ಅವರು ಕರ್ಕೊಂಡು ಹೋಗ್ತಾರೆ, ಜೊತೆಗೆ ಕರ್ಕೊಂಡು ಬಂದು ಬಿಡ್ತಾರೆ. ಆದ್ರೆ ನಾವು ನಡ್ಕೊಂಡೇ ಹೋದ್ವಿ. ಯಾಕೆ ಅಂತ ಹೇಳಿದ್ರೆ ವಾಕ್ ಆಗತ್ತಲ್ವಾ, ಹಾಗಾಗಿ ನಾವು ನಡ್ಕೊಂಡು ಹೋದ್ವಿ. ಜೊತೆಗೆ ವಿಡಿಯೋ ಕೂಡ ಮಾಡ್ದಾಗ ಆಗತ್ತಲ್ವಾ, ಅದ್ರಲ್ಲಿ ಹೋದ್ರೆ ನಾವು ಸಿಕ್ಕದ ಕಡೆ ಎಲ್ಲ ವಿಡಿಯೋ ಮಾಡೋದಿಕ್ಕಾಗಲ್ಲ. ಹಾಗಾಗಿ ನಾವು ನಡ್ಕೊಂಡೆ ಹೋದ್ವಿ. ಇದು ಹೇಳದ್ನಲ್ಲ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಹೋಗುತ್ತೆ ಅಂತ. ಈ ಹಂಪಿಯಲ್ಲಿ ಬಂದ್ರೆ ಎಲ್ಲಾ ಕಡೆ ಮಂಟಪಗಳು, ಪಾಳ್ಬಿದ್ದ ಮಂಟಪಗಳು, ತುಂಬಾನೇ ಚೆನ್ನಾಗಿ ಕಟ್ಟಡ ಕೂಡ ಕಟ್ಟಿದ್ದಾರೆ. ಜೊತೆಗೆ ಗ್ರೀನರಿ ನೋಡಿ, ಎಲ್ಲಾ ಕಡೆನೂ ಹಸ್ರಾಗೆ ಇದೆ. ಆದ್ರೆ ಇಲ್ಲಿ ತುಂಬಾನೇ ಬಿಸಿಲು, ಮಳೆ ಬರೋ ತರಾನೇ ಇದೆ, ಆದ್ರೆ ಹೆವಿ ಸೆಕೆ ಇದೆ. ಈ ಕಡೆನೆ ಬಿಸಿಲು ಹೆವಿ ಅನ್ಸುತ್ತೆ, ನಮ್ ಕಡೆ ಇಷ್ಟು ಬಿಸಿಲು ಇಲ್ಲ. ಅದು ನೋಡಿ ಕುದುರೆ ಮುಖದ ಕಟ್ಟಡ, ಇದು ಕುದುರೆ ಮುಖದ ಮಂಟಪ ಅಂತ ಅಲ್ಲಿ ಇತ್ತು. ಯಾಕೆ ಇದು ಕುದುರೆ ಮುಖದ ಮಂಟಪ ಅಂತ ಹೇಳಿದ್ರೆ, ಇದ್ರ ಸುತ್ತವೂ ಕೂಡ ಕುದುರೆ ಆಕಾರದಲ್ಲಿ ಕಲ್ಲನ್ನ ಕೆತ್ತನೆ ಮಾಡಿದ್ದಾರೆ. ನೋಡೋದಿಕ್ಕಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇವಾಗಿನ ಇದ್ರಲ್ಲಿ ಈ ತರ ಮಾಡೋದಿಕ್ಕೆ ತುಂಬಾನೇ ಕಷ್ಟ. ಆದ್ರೆ ಈ ಮಂಟಪದಲ್ಲಿ ಏನು ಕೂಡ ಇಲ್ಲ, ಖಾಲಿನೇ ಇದೆ. ಏನು ಒಂದು ದೇವ್ರು ಕೂಡ ಇಲ್ಲ, ಏನು ಇಲ್ಲ. ಆದ್ರೆ ಕಲ್ಲಿನ ಮಂಟಪ. ಈ ಕಲ್ಲಿನ ಮಂಟಪದಲ್ಲಿ ಕುದುರೆನ ಕೆತ್ತನೆ ಮಾಡಿದ್ದಾರೆ ನೋಡಿ, ಖಾಲಿ ಇದೆ. ಈ ಹಂಪಿಯಲ್ಲಿ ಬಂದು ಈ ರಾಜ್ಯರಿಗೂ ಮತ್ತೆ ಮುಸ್ಲಿಮ್ಸ್ರಿಗೂ ಅವಾಗಿನ ಕಾಲದಲ್ಲಿ ಯುದ್ಧ ನಡೀತಂತೆ. ಯುದ್ಧ ನಡಿಬೇಕಾದ್ರೆ ಆ ಮುಸ್ಲಿಮ್ಸ್ರು ಕೈಗೆ ಸಿಕ್ಕದನ್ನೆಲ್ಲ ಕಿತ್ತಾಕಿ ಸರ್ವನಾಶ ಮಾಡಿ ಹೋಗಿದ್ದಾರೆ. ಕೈಗೆ ಸಿಕ್ಕಿದ ಮೂರ್ತಿಗಳು, ವಿಗ್ರಹಗಳು, ಕೆತ್ತನೆ ಎಲ್ಲ ಭಿನ್ನ ಮಾಡಿದ್ದಾರೆ. ಈ ಹಂಪಿಯಲ್ಲಿ ಬಂದ್ರೆ ಯಾವುದೇ ಒಂದು ವಿಗ್ರಹ ಕೂಡ ಕರೆಕ್ಟ್ ಆಗಿಲ್ಲ, ಎಲ್ಲವನ್ನು ಕೂಡ ಭಿನ್ನ ಮಾಡಿದ್ದಾರೆ. ಇದು ಬಂದು ವಿರೂಪಾಕ್ಷ ಟೆಂಪಲ್ ಅಂತ ಹೇಳಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಆ ಕಾಲದಲ್ಲಿ ಈ ವಿರೂಪಾಕ್ಷ ಟೆಂಪಲ್ಗೆ ಬರೀ ರಾಜರಿಗೆ ಮಾತ್ರ ಒಳಗಡೆ ಹೋಗೋದಿಕ್ಕೆ ಅವಕಾಶ ಇತ್ತಂತೆ. ಸಾಮಾನ್ಯ ಜನರಿಗಂತೂ
ಅಲ್ಲ. ಇಲ್ಲಿ ಬಂದ್ರೆ 40 ರೂಪಾಯಿ ಒಬ್ರಿಗೆ ಟಿಕೆಟ್ ಇದೆ. ನಾವು ಬಂದು 40 ರೂಪಾಯಿ ಕೊಟ್ಟು ಟಿಕೆಟನ್ನ ತಗೊಂಡ್ರೆ ಈ ಟಿಕೆಟ್ ಇಂದ 4 ಕಡೆ ನೋಡ್ಬೋದು. ಅಂದ್ರೆ ಒಂದು ಟಿಕೆಟ್ ತಕೊಂಡ್ರೆ 4 ಕಡೆ ಆ ಟಿಕೆಟನ್ನ ತೋರಿಸಿ ನಾವು ಎಲ್ಲವನ್ನು ನೋಡ್ಬೋದು. ಇದೆಲ್ಲ ಮಾರ್ಕೆಟ್. ಅಂದ್ರೆ ನಾವು ಹಳ್ಳಿಗಳಲ್ಲಿ ಸಂತೆ ಅಂತೆಲ್ಲ ಇಟ್ಕೊಂತಾರಲ್ಲ, ಹಾಗೆ ರಾಜರ ಕಾಲದಲ್ಲಿ ಅದು ಮಾರ್ಕೆಟ್ ಆಗಿತ್ತಂತೆ. ಅಲ್ಲಿ ಪ್ರತಿಯೊಂದು ತರಕಾರಿ ಕೂಡ ಅಲ್ಲಿ ಮಾರಾಟ ಮಾಡ್ತಿದ್ರಂತೆ. ನೋಡಿ, ಇಲ್ಲಿ ಬಂದು ನಾವು ಟಿಕೆಟನ್ನ ತೋರಿಸಿ ನಾವು ಒಳಗಡೆ ಹೋಗ್ಬೇಕು. ಇದೇ ಮಾರ್ಕೆಟ್. ಇಲ್ಲಿ ಅವಾಗಿನ ಕಾಲದಲ್ಲಿ, ರಾಜರ ಕಾಲದಲ್ಲಿ ಇಲ್ಲಿ ತರಕಾರಿಗಳನ್ನ ಮಾರ್ತಿದ್ರಂತೆ. ಇಲ್ಲಿ ಪ್ರತಿಯೊಂದು ಒಂದೊಂದೇ ಆದಂತ ಮಾರ್ಕೆಟ್ ಇದೆ. ಆ ಮಾರ್ಕೆಟ್ ಅಲ್ಲಿ ಅದನ್ನ ಮಾರ್ತಾರೆ. ಈ ಹಂಪೆಯಲ್ಲಿ ತುಂಬಾನೇ ನೋಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಶಿಲೆಗಳು. ಇಲ್ಲಿ ಎಲ್ಲಾ ತರದ ಶಿಲೆಗಳು ಕೂಡ ನಾವು ನೋಡ್ಬೋದು. ಎಲ್ಲಾ ತರದ ಕೆತ್ತನೆ ಕೂಡ ನಾವು ಈ ಹಂಪಿಯಲ್ಲಿ ನೋಡ್ಬೋದು. ಇಲ್ಲಿ ವಿರೂಪಾಕ್ಷ ದೇವಾಲಯ ಇದೆ. ವಿರೂಪಾಕ್ಷ ದೇವಾಲಯದಲ್ಲಿ ಶಿವನ ಲಿಂಗ ಇದೆ. ಆದ್ರೆ ಇವಾಗ ಯಾವ ಲಿಂಗನೂ ಇಲ್ಲ. ಆದ್ರೆ ಹಿಂದಿನ ಕಾಲದಲ್ಲಿ ಇಲ್ಲಿ ಶಿವನ ದೊಡ್ಡ ಮೂರ್ತಿ ಇತ್ತಂತೆ. ಇದು ಬಂದು ಕಲ್ಲಿನ ರಥ. ಇದು ಪ್ರತಿಯೊಬ್ಬರು ಕೂಡ ನೋಡಿರ್ತೀರ. ಇದು 50 ರೂಪಾಯಿ ನೋಟ್ ಮೇಲೆ ಬರುತ್ತಲ್ಲ, ಇದು ಕಲ್ಲಿನ ರಥ. ನೋಡೋದಿಕ್ಕಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನೋಡಿ, ಕೆತ್ತನೆ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಲ್ವಾ. ಇಲ್ಲಿ ಈ ಹಂಪೆಯಲ್ಲಿ ಈ ಪ್ಲೇಸ್ ಅಲ್ಲಿ ಇದೆ ಒಂದು ವಿಶೇಷತೆ, ಕಲ್ಲಿನ ರಥ. ಸುತ್ತವೂ ಕೂಡ ಕೆತ್ತನೆ ಅಷ್ಟೇ ಬ್ಯೂಟಿಫುಲ್ ಆಗಿ ಸುಂದರವಾಗಿ ಕೂಡ ಮಾಡಿದ್ದಾರೆ. ಇಲ್ಲಿ ಕೆತ್ತನೆ ನೋಡಿದ್ರೆ ಸಖತ್ತಾಗಿದೆ. ಆದ್ರೆ ಎಲ್ಲವನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಯಾವುದು ಕೂಡ ಕರೆಕ್ಟ್ ಆಗಿಲ್ಲ. ಅಷ್ಟು ಚೆನ್ನಾಗಿ ಹಿಂದಿನ ಕಾಲದವರು ಕೆತ್ತನೆ ಮಾಡಿದ್ದಾರೆ. ಆದ್ರೆ ಇಂದಿನ ಕಾಲದಲ್ಲೇ ಮುಸ್ಲಿಮ್ಸರಿಗೂ ಮತ್ತೆ ರಾಜನಿಗೂ ಯುದ್ಧ ಆದಾಗ ಅವರು ಮುಸ್ಲಿಮ್ಸರು ಕೈಗೆ ಸಿಕ್ಕಿದನ್ನೆಲ್ಲ ಕಿತ್ತಾಕಿ ಕತ್ತರಿಸಿ ಸರ್ವನಾಶ ಮಾಡಿದ್ದಾರೆ. ಆ ಕಾಲದಲ್ಲಿ ಅವರು ಬಂದು ಯುದ್ಧ ಮಾಡಿ ಸಿಕ್ಕದನ್ನೆಲ್ಲ ದವಸ ಧಾನ್ಯನೆಲ್ಲ ಕೊಳ್ಳೆ ಹೊಡ್ಕೊಂಡು ಗೋರ್ಕೊಂಡು ಹಂಪಿನ ಹಾಳು ಮಾಡಿ ಹೋಗಿದ್ದಾರೆ. ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಕೆತ್ತನೆ ಇದೆ ಅಲ್ವಾ. ಎಲ್ಲಾ ತರದ ಶಿಲೆಗಳು ಕೂಡ ಇಲ್ಲಿ ನೀವು ನೋಡ್ಬೋದು. ಅಷ್ಟು ಚೆನ್ನಾಗಿದೆ. ಇಲ್ಲಿ ಗ್ರಂಥಗಳು ಕೂಡ ಕೆತ್ತನೆ ಮಾಡಿದ್ದಾರೆ. ಪ್ರತಿಯೊಂದು ಗ್ರಂಥಗಳು ಕೂಡ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ದೇವಾನ್ ದೇವತೆ ಕೋಟ್ಯಾಂತರ ದೇವತೆಗಳು, ಪ್ರತಿಯೊಂದು ದೇವತೆ ವಿಗ್ರಹ ಕೂಡ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಜೊತೆಗೆ ನೃತ್ಯಕಿಯ ಡ್ಯಾನ್ಸ್ ಮಾಡೋರು ಪ್ರತಿಯೊಬ್ಬರದನ್ನು ಕೂಡ ಕೆತ್ತನೆ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಎಲ್ಲಾ ಕೆತ್ತನೆಗಳು ಮತ್ತೆ ಕುದುರೆ ಮುಖಗಳೇ ಇವೆ. ಅಷ್ಟು ಬ್ಯೂಟಿಫುಲ್ ಆಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಬ್ರು ನೋಡೋದಿಕ್ಕೆ ಅಂತ ಬಂದ್ರೆ ತುಂಬಾನೇ ಟೈಮ್ ಬೇಕಾಗತ್ತೆ. ನಾವು ಪ್ರತಿಯೊಂದನ್ನು ಒಬ್ಸರ್ವ್ ಮಾಡಿ ನೋಡ್ತೀವಿ ಅಂತ ಹೇಳಿದ್ರೆ ನೋಡೋದಿಕ್ಕೆ ಟೈಮೇ ಸಾಕಾಗಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ಕಂಬ ಕಾಣಿಸ್ತಿದ್ಯಲ್ಲ, ಆ ಕಂಬಕ್ಕೆ ನಾವು ಕೈಯಲ್ಲಿ ಈ ತರ ಹಾರ್ಮೋನಿಯಂ ತರ ಬಾರಿಸಿದ್ರೆ ಅದು ಹಾರ್ಮೋನಿಯಂ ತರ ವೀಣೆ ತರ ಸೌಂಡ್ ಬರುತ್ತೆ. ಅಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇತ್ತು ಕೂಡ. ಪ್ರತಿಯೊಬ್ರು ಹೋದ್ರೆ ಒಂದ್ಸಲ ಟ್ರೈನ್ ಮಾಡಿ ನೋಡಿ, ಆ ತರ ವೀಣೆನ ಬಾರಿಸೋದಿಕ್ಕೆ ಅಲ್ಲಿ ಸೌಂಡ್ ಕೂಡ ಬರುತ್ತೆ. ಜೊತೆಗೆ ಇಲ್ಲಿ ಕಲ್ಲಿನ ರಥನೇ ತುಂಬಾ ವಿಶೇಷತೆ. ಯಾಕೆ ಅಂತ ಹೇಳಿದ್ರೆ ಕಲ್ಲಿನ ರಥ ಅಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ, ಹಾಗಾಗಿ. ನೋಡಿ, ಇಲ್ಲಿ ತುಂಬಾ ಜನ ಅಂತೂ ಇರ್ಲಿಲ್ಲ. ಹಾಗಂತ ಹೇಳಿ ಜನನೇ ಇಲ್ಲ ಅಂತ ಏನಲ್ಲ, ಆದಷ್ಟು ಕಡಿಮೆ ಇದ್ದಾರೆ. ಜೊತೆಗೆ ತುಂಬಾ ನಿಶಬ್ದವಾಗೂ ಕೂಡ ಇದೆ, ತುಂಬಾ ಸೈಲೆಂಟ್ ಆಗು ಕೂಡ ಇದೆ. ಜೊತೆಗೆ ತುಂಬಾ ಕೂಲ್ ಆಗು ಕೂಡ ಆಗತ್ತೆ. ಒಂದೇ ಒಂದು ಗರ್ಭಗುಡಿಯಲ್ಲೂ ಈ ಹಂಪಿಗೆ ಬಂದ್ರೆ ಒಂದು
ಗುಡಿಯಲ್ಲೂ ಕೂಡ ಯಾವುದೇ ಒಂದು ವಿಗ್ರಹ ಇಲ್ಲ, ಎಲ್ಲ ಖಾಲಿ ಮಂಟಪಗಳೇ, ಪ್ರತಿಯೊಂದು ಖಾಲಿ ಮಂಟಪಗಳೇ ಇದೆ. ಆ ಕಾಲದಲ್ಲೇ, ರಾಜರ ಕಾಲದಲ್ಲೇ ನೋಡಿ, ಮುಸ್ಲಿಮ್ಸ್ಗೂ ರಾಜರಿಗೂ ಆಗ್ತಿರ್ಲಿಲ್ಲ, ಹಾಗೆ ಈ ಕಾಲದಲ್ಲೂ ನಡ್ಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಇದನ್ನ ಅಲ್ವಾ. ಹಂಪಿ ಅಂತ ಬ್ಯೂಟಿಫುಲ್ ಪ್ಲೇಸ್, ತುಂಬಾನೇ ಚೆನ್ನಾಗಿದೆ ನೋಡೋದಿಕ್ಕಂತೂ. ಈ ಕೆತ್ತನೆಗಳನ್ನ ಸಖತ್ ಇಷ್ಟ ಆಗತ್ತೆ. ಈ ಕಲ್ಲಿನ ರಥ, ಈ ಶಿಲೆಗಳು, ಈ ಕೆತ್ತನೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆದ್ರೆ ಇಲ್ಲ ಕೈ ಇರಲ್ಲ, ಇಲ್ಲ ಕಾಲಿರಲ್ಲ, ನೋಡಿ ಅಲ್ಲಿ ಕೈ ಇಲ್ಲ, ಇಲ್ಲ ಕಾಲಿರಲ್ಲ, ಆ ಥರ ಎಲ್ಲವನ್ನು ಭಿನ್ನ ಮಾಡಿ ಕತ್ತರಿಸಾಕಿದ್ದಾರೆ. ಅಷ್ಟು ಚೆನ್ನಾಗಿದೆ ಈ ಹಂಪಿ. ಇದನ್ನ ಫಸ್ಟು ವಿಜಯ ಸಾಮ್ರಾಜ್ಯದಲ್ಲಿ ರಾಜಧಾನಿಯಾಗಿದ್ದಾಗ ಹಂಪಿಯ ಮೊದಲನೇ ಹೆಸರು ಪಂಪ ಅಂತ ಕರೀತಿದ್ರಂತೆ. ಹಂಪಿಯ ಮೊದಲನೇ ಹೆಸರು ಪಂಪ, ಆದ್ರೆ ಇವಾಗ ಇದನ್ನ ಹಂಪಿ ಅಂತ ಪ್ರತಿಯೊಬ್ರು ಹೇಳ್ತಾರೆ. ಇಲ್ಲಿ ವಿರೂಪಾಕ್ಷ ಟೆಂಪಲ್ ಇದು. ಇಲ್ಲಿ ಶಿವನ ವಿಗ್ರಹ ಇತ್ತಂತೆ. ಶಿವನ ವಿಗ್ರಹ ಜೊತೆಗೆ ಎಲ್ಲಾ ತರದ ಶಿವನ ಸಂಗಾತಿಯ ದೇವತೆಗಳು ಸ್ಥಾಪನೆ ಮಾಡಿದ್ರಂತೆ. ಇಲ್ಲಿ ರಾಜರಿಗೆ ಮಾತ್ರ ಹೋಗೋದಿಕ್ಕೆ ಒಳಗಡೆ ಅವಕಾಶ ಇತ್ತಂತ, ಜೊತೆಗೆ ಸಾಮಾನ್ಯ ಜನರು ಒಳಗಡೆ ದರ್ಶನ ಮಾಡಾಗಿರ್ಲಿಲ್ಲ ಅಂತೆ, ಹೊರಗಡೆ ಮಾತ್ರ ದರ್ಶನ ಮಾಡಿ ಬರ್ಬೇಕಿತ್ತಂತೆ. ಇಲ್ಲಿ 4 ಬಾಗಿಲಿದೆ, ಅಂದ್ರೆ ಒಂದು ದೇವಸ್ಥಾನದಕ್ಕೆ 4 ಕಡೆಯಿಂದ ಹೋಗ್ಬೋದಾಗಿತ್ತಂತೆ. ಅಂದ್ರೆ ರಾಜರು ಈ ಬಾಕ್ಲಲ್ಲಿ ಹೋಗಿ ಈ ಬಾಕ್ಲಲ್ಲೇ ಬರ್ಬೇಕು ಅನ್ನೋ ಒಂದು ಹಿಂದಿನ ಪದ್ಧತಿ ಇತ್ತಂತೆ. ಹಾಗಾಗಿ 4 ಬಾಗಿಲು ಈ ಟೆಂಪಲ್ಗೆ ಇದೆ. ನೋಡಿ ಎಲ್ಲಾ ವಿಗ್ರಹಗಳನ್ನು ಕಟ್ ಮಾಡಾಕಿದ್ದಾರೆ, ಆದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಇದು ಮಾರ್ಕೆಟ್. ಇದು ಅವಾಗ್ಲೇ ನಾನು ಹೇಳಿದ್ನಲ್ಲ, ಎಲ್ಲವನ್ನು ಇಟ್ಕೊಂತಿದ್ರು ಅಂತೇಳಿ. ಈ ಮಳಿಗೆಯಲ್ಲಿ ಒಂದೊಂದು ಕಡೆ ಒಂದೊಂದು ಮಾರ್ಕೆಟ್ ಅನ್ನ ಮಾರ್ತಿದ್ರಂತೆ. ಈ ರಾಜ್ಯದಲ್ಲಿ ಎಷ್ಟೋ ಸೈನಿಕರು ಕೂಡ ಇಲ್ಲಿ ಬದುಕಿ ಬಾಳಿದಾರಂತೆ. ಅಷ್ಟು ಸೈನಿಕರಿಗೂ ಕೂಡ ಈ ರಾಜ್ಯದಲ್ಲಿ ತುಂಬಾನೇ ಚೆನ್ನಾಗಿ ಬಾಳಿ ಬದುಕಿದಂತ ರಾಜ್ಯ ಇದು. ಆದರೆ ಇವಾಗ ಎಲ್ಲವೂ ಹಾಳಾಗಿದೆ ಅಲ್ವಾ. ನೋಡೋದಿಕ್ಕಂತೂ ಖುಷಿ ಆಗತ್ತೆ, ಆದ್ರೆ ಹಾಳಾಗಿರೋದನ್ನ ನೋಡಿದ್ರೆ ನಿಜಕ್ಕೂ ಬೇಜಾರಾಗತ್ತೆ. ಇಲ್ಲಿ ಹಾಳಾಗಿರೋಂಥದನ್ನೆಲ್ಲ ಬೇರೆ ಕಡೆ ಇಟ್ಟಿದ್ದಾರೆ, ಅದು ಬೇರೆ ಕಡೆ ಎಲ್ಲವನ್ನು ಸಂಗ್ರಹ ಮಾಡಿದ್ದಾರೆ. ಎಷ್ಟು ಕೈಗೆ ಸಿಕ್ಕಿದೆ ಅಷ್ಟನ್ನ ಬೇರೆ ಕಡೆ ಸಂಗ್ರಹ ಮಾಡಿ ಅದನ್ನ ಒಂದು ಮ್ಯೂಸಿಯಂ ಆಗಿ ಇಟ್ಟಿದ್ದಾರೆ. ನೋಡಿ, ಎಲ್ಲರೂ ಕೂಡ ಫೋಟೋ ಶೂಟ್ ಮಾಡ್ಕೊಳ್ಳೋದು, ಕೆತ್ತನೆನ ನೋಡೋದು, ಮತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು. ಹಾಗೆ ಹೊರಗಡೆ ದೇಶದಿಂದೆಲ್ಲ ಕೂಡ ಬ್ರಿಟಿಷರು ಕೂಡ ಇಲ್ಲಿ ಫಾರಿನರ್ಸ್ ಕೂಡ ಬಂದಿದ್ದಾರೆ. ಜೊತೆಗೆ ಅವರು ಗೈಡ್ ಕೂಡ ಕರ್ಕೊಂಡು ಪ್ರತಿಯೊಂದನ್ನು ತಿಳ್ಕೊಂತಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕೆತ್ತನೆ ಇದೆ ಅಲ್ವಾ. ನನಗಂತೂ ಸಖತ್ತು ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಲ್ಲಿ ಪ್ರತಿಯೊಂದು ಕಂಬದಲ್ಲೂ ನೃತ್ಯ ಮಾಡಂತ ವಿಗ್ರಹಗಳು, ಚಿತ್ರಗಳು, ಶಿಲೆಗಳು ನೋಡ್ಬೋದು. ಅಷ್ಟು ಚೆನ್ನಾಗಿದೆ ಇಲ್ಲಿ. ಎಲ್ಲ ಕಡೆ ಹೋದ್ರೂ ಕೂಡ, ಎಲ್ಲೇ ಹೋದ್ರೂ ಕೂಡ ಎಲ್ಲ ಖಾಲಿ ಮಂಟಪ. ನೋಡಿ, ಯಾವುದೇ ಒಂದು ದೇವ್ರು ಕೂಡ ಇಲ್ಲ. ಕೆತ್ತನೆ ಎಲ್ಲ ಇದೆ, ಆದ್ರೆ ನೋಡಿ ಖಾಲಿ ಮಂಟಪ, ಎಲ್ಲೂ ಕೂಡ ದೇವ್ರಿಲ್ಲ. ಅಂದ್ರೆ ಅವಾಗಿನ ಕಾಲದಲ್ಲೇ ಮುಸ್ಲಿಮ್ಸ್ ಅವರು ಎಲ್ಲ ಕಿತ್ತಾಕಿದಾರಲ್ಲ, ಕೈಗೆ ಎಷ್ಟು ಸಿಗುತ್ತೆ ಅಷ್ಟನ್ನು ಕಿತ್ತಾಕಿ ಸರ್ವನಾಶ ಮಾಡಿ ಹೋಗಿದಾರಲ್ವಾ. ಹಾಗಾಗಿ ಎಲ್ಲೂ ಕೂಡ ವಿಗ್ರಹಗಳು ಇಲ್ಲ. ಇಲ್ಲಿ ವಿರೂಪಾಕ್ಷನ ಸ್ವಾಮಿ ಅಂದ್ರೆ ಶಿವ ಜೊತೆಗೆ ಶಿವನ ಸಂಗಾತಿಗಳು ಕೂಡ ಪ್ರತಿಯೊಂದು ದೇವರು ಇಲ್ಲಿ ಸ್ಥಾಪನೆ ಮಾಡಿದ್ರಂತೆ.
ಆದರೆ ಇಲ್ಲಿ ಒಂದೇ ಒಂದು ಏನು ಕೂಡ ಇಲ್ಲ. ಆದರೆ ಏನಪ್ಪ ಅಂತ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಕೆತ್ತನೆಗಳು. ಇವಾಗೆಲ್ಲ ಈ ತರ ಕೆತ್ತನೆಗಳು, ಈ ತರ ಶಿಲೆಗಳು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಈ ಹಂಪಿಯಲ್ಲಿ. ಈ ಹಂಪಿಯಲ್ಲಿ ಅವಾಗೆಲ್ಲ ಸೇರಿಟ್ಕೊಂಡು ಚಿನ್ನ ಮತ್ತೆ ವಜ್ರನ ಅಳಿತಿದ್ರಂತೆ. ಸೇರಿಟ್ಕೊಂಡು ಚಿನ್ನ ವಜ್ರನ ಅಳಿತಿದ್ರಂತೆ. ಅಷ್ಟು ಶ್ರೀಮಂತ ರಾಜ್ಯ ಅಂತ ಹೇಳಿದ್ರೆ ಹಂಪಿ ಬರುತ್ತೆ. ಅಷ್ಟು ಶ್ರೀಮಂತ ರಾಜ್ಯವಾಗಿತ್ತು ಹಂಪಿ. ಆದ್ರೆ ಇವಾಗ ಹಂಪಿ ಹಾಳಾಯ್ತು ಅಂತಾರಲ್ಲ, ಹಾಗೆ ಹಂಪಿ ಹಾಳಾಗಿದೆ. ಇಲ್ಲಿ ನೋಡೋದಕ್ಕೆ ಬಂದ್ರೆ ಹಂಪಿನ ತುಂಬಾನೇ ಪ್ಲೇಸಸ್ ಇದೆ. ಅಂದ್ರೆ ಒಂದು ದಿನನೇ ಹಿಡಿಯುತ್ತೆ. ನಾವು ಇಲ್ಲಿ ಫಸ್ಟ್ ಇಲ್ಲಿಗೆ ಬಂದಿದ್ವಿ, ವಿರೂಪಾಕ್ಷ ಟೆಂಪಲ್ಗೆ. ಇನ್ನು ತುಂಬಾ ಕಡೆ ನೋಡೋದಿದೆ. ಫಸ್ಟ್ ನಾವು ಇದನ್ನ ಮುಗಿಸ್ತೀವಿ. ಜೊತೆಗೆ ಇಲ್ಲಿ ಕಲ್ಲಲ್ಲಿ ಮತ್ತೆ ಅಲ್ಲಿ ಕಲ್ಲಿನ ತರ ಕೆತ್ತನೆ ಮಾಡಿದಾರಲ್ಲ, ಅಲ್ಲಿ ನಾವು ವೀಣೆ ತರ ನುಡ್ಸಿದ್ರೆ ಅದು ವೀಣೆ ತರ ಸೌಂಡ್ ಕೂಡ ಬರುತ್ತೆ. ಇಲ್ಲೋಡಿ, ಇದು ಬಂದು ಎಲ್ಲಾ ತರ ಮಂಟಪಗಳು ಕೂಡ ಇದೆ. ಅವಾಗ್ಲೇ ಹೇಳಿದ್ನಲ್ಲ, ಪ್ರತಿ ಒಂದು ದೇವ್ರಿಗೂ ಕೂಡ ಪ್ರತಿ ಒಂದು ಮಂಟಪ ಇದೆ. ಆದ್ರೆ ಇದು ಯಾವ ಮಂಟಪ, ಇದು ಯಾವ ದೇವ್ರ ಮಂಟಪ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳಿ? ಇಲ್ಲಿ ಯಾವ ದೇವ್ರು ಕೂಡ ಇಲ್ವಲ್ಲ. ಹಾಗಾಗಿ ಇದು ಒಂದು ದೇವ್ರ ಮಂಟಪ ಅಂತ ನಾವು ಅನ್ಕೋಬೇಕು ಅಷ್ಟೆ. ಇದು ಯಾವ ದೇವ್ರು ಇತ್ತು, ಯಾವ ದೇವ್ರ ಮಂಟಪ ಅಂತ ಹೇಳೋದಿಕ್ಕಾಗಲ್ಲ. ನೋಡಿ ಎಷ್ಟು ಕನ್ನ ಹಾಕಿದಾರಲ್ವಾ, ಅಲ್ಲಿ ಫುಲ್ಲು ಎಲ್ಲ ಕಿತ್ತಾಕಿದ್ದಾರೆ. ಪ್ರತಿ ಒಂದು ಕಂಬಗಳಲ್ಲೂ ಅಷ್ಟೇ, ಎಲ್ಲಾದ್ರೂ ಒಂದು ಕಡೆ ಕಿತ್ತಾಕಿರೋದು, ಹೊಡೆದಾಕಿರೋದು ಹೀಗೆ ಆಗಿದೆ. ಹಂಪಿಗೆ ಬಂದ್ರೆ ನಾವು ಹಂಪಿಗೆ ಟ್ರಿಪ್ಗಂತ ಬಂದ್ರೆ ಮಿನಿಮಮ್ 3 days ಇಲ್ಲ 2 days ಟ್ರಿಪ್ ಮಾಡ್ಬೋದು. ಒಂದಿನ ಎಲ್ಲ ಹಂಪಿ ನೋಡ್ಬೋದು. ಒಂದು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ನೋಡಿದ್ರು ಹಂಪಿ ನೋಡೋದಕ್ಕೆ ಮುಗಿಯಲ್ಲ. ನಾವು ಹೇಗ್ ಟೈಮ್ ತಗೋತೀವಿ ಹಾಗಿರುತ್ತೆ. ಇಲ್ಲಿ ಪ್ರತಿಯೊಬ್ರು ಸೈನಿಕರು ಕೂಡ ವಾಸ ಮಾಡ್ತಿದ್ರು. ಸೈನಿಕರು ವಾಸ ಮಾಡೋರ್ಗು ಕೂಡ ಅವ್ರದೇ ಆದಂತ ಮನೆಗಳನ್ನ ರಾಜ್ಯ ಕಟ್ಕೊಟ್ಟಿದ್ದಾನೆ. ಇಲ್ಲಿ ಯಾವುದೇ ಸೈನಿಕರಿಗೂ ಕೂಡ ರಾಜ್ಯ ಕಷ್ಟ ಕೊಡ್ತಿರ್ಲಿಲ್ವಂತೆ. ಆ ರಾಜ್ಯ ತುಂಬಾನೇ ಚೆನ್ನಾಗಿ ಸೈನಿಕರನ್ನು ಕೂಡ ನೋಡ್ಕೊತಿದ್ನಂತೆ. ಸೈನಿಕರನ್ನೇ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದ ಈ ರಾಜ, ಇನ್ನು ರಾಜಧಾನಿನ ಎಷ್ಟು ಸುಂದರವಾಗಿ ಚೆನ್ನಾಗಿ ನೋಡ್ಕೊತಿರ್ಬಾರ್ದು ಅಲ್ವಾ? ಆದ್ರೆ ಮುಸ್ಲಿಮ್ಸರು ಪ್ರತಿ ಒಂದನ್ನು ಸರ್ವನಾಶ ಮಾಡಿದ್ದಾರೆ. ಹಂಪಿ ಅಂತೂ ಬ್ಯೂಟಿಫುಲ್ ಆಗಿದೆ. ಇವಾಗ ಹಂಪಿ ಅಂತ ಹೇಳ್ತೀವಿ, ಆದ್ರೆ ಅವಾಗ ಪಂಪ ಅಂತ ಹೇಳ್ತಿದ್ರಂತೆ ಈ ಹಂಪಿನ. ಜೊತೆಗೆ ಇಲ್ಲಿ ಗ್ರಂಥಾಲಯಗಳು ಕೂಡ ಇವೆ. ಆ ಗ್ರಂಥಾಲಯನ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಅದೇ ಹಂಪಿಯ ವಿಶೇಷತೆ. ನಾವು ತುಂಬಾ ನೋಡ್ಬೇಕಂತ ಅನ್ಕೊಂಡ್ರೆ ಅದೇ ನೋಡಿ, ಏನೂ ಇಲ್ಲ. ಇದು ಒಂದು ಗುಡಿನೇ, ಇದು ಒಂದು ಗೋಕುಲ ತರನೇ ಇದೆ, ಆದ್ರೆ ಯಾವ ದೇವ್ರು ಕೂಡ ಇಲ್ಲ. ಆದ್ರೆ ಇಲ್ಲಿ ಪ್ರತಿ ಒಂದು ಕೂಡ ಕಲ್ಲಲ್ಲೇ ಕೆತ್ತನೆ ಮಾಡಿದ್ದಾರೆ. ನೋಡೋದಿಕ್ಕಂತೂ ತುಂಬಾನೇ ಚೆನ್ನಾಗಿದೆ. ಅಷ್ಟೊಂದು ಜನ ಏನು ಇಲ್ಲ, ಆರಾಮಾಗಿ ಹೋಗಿ ನೋಡ್ಕೊಂಡು ಬರ್ಬೋದು. ತುಂಬಾನೇ ನಿಶಬ್ದವಾಗಿ ಇರುತ್ತೆ. ಒಳಗಡೆ ಮಂಟಪಗಳಲ್ಲಿ ಕುತ್ಕೊಂಡ್ರೆ ತುಂಬಾನೇ ನೆಮ್ಮದಿಯಾಗೂ ಇರುತ್ತೆ. ಈ ಮಂಟಪಗಳಲ್ಲಿ ನೃತ್ಯ ಕೂಡ ಮಾಡ್ತಿದ್ರಂತೆ. ಜೊತೆಗೆ ಈ ಮಂಟಪಗಳಲ್ಲಿ ನಾವುಗಳು ಫಂಕ್ಷನ್ನು, ಕಾರ್ಯಕ್ರಮ ಅಂತೆಲ್ಲ ಮಾಡ್ತೀವಲ್ಲ, ಇದು ಇಷ್ಟು ದೊಡ್ಡ ಮಂಟಪ ಇದೆಯಲ್ಲ, ರಾಜರ ಕಾಲದಲ್ಲಿ ಇಲ್ಲೆಲ್ಲ ಸಭೆ ಕರೆದು ಮತ್ತೆ ಇಲ್ಲಿ ನೃತ್ಯ ಮಾಡೋದು, ಮತ್ತೆ ಸಭೆ ಕರೆದು ರಾಜ್ಯ ಯಾವ ತರ ಇರಬೇಕು ಅಂತೆಲ್ಲ ಮಾತಾಡೋದು ಈ ಮಂಟಪದಲ್ಲಿ ಮಾಡ್ತಿದ್ರಂತೆ. ಈ ಮಂಟಪ ಅಂತೂ ತುಂಬಾನೇ ವಿಶಾಲವಾಗಿ, ತುಂಬಾನೇ ದೊಡ್ಡದಾಗಿ ಇದೆ. ಈ ಶಿವಾಲಯದಲ್ಲಿ ಸುಮಾರು ಒಂದು 7 ಮಂಟಪಗಳಿದೆ. ಅಂದ್ರೆ ಈ ತರ ದೊಡ್ಡದು 7 ಮಂಟಪಗಳಿವೆ. ಆ ಮಂಟಪದಲ್ಲಿ ಎಲ್ಲಾ ಕಲ್ಲಲ್ಲೂ ಕೂಡ ಒಂದೊಂದು ಶಿಲೆಗಳಿವೆ. ಪ್ರತಿ ಒಂದು ಶಿಲೆಗಳಿವೆ. ಈ ಹಂಪಿಗೆ ಬಂದ್ರೆ ಸಾಕು, ಯಾರಿಗೆಲ್ಲ ಈ ತರ ಹಳೆ ಕಾಲದ ಶಿಲೆಗಳನ್ನ ನೋಡ್ಬೇಕು ಅಂತ
ಇಷ್ಟ ಆಗುತ್ತೆ. ಅವರು ಈ ಹಂಪಿಗೆ ಬಂದರೆ ಎಲ್ಲ ಥರ ಶಿಲೆಗಳನ್ನು ನೋಡ್ಬೋದು. ನೋಡಿ ಎಲ್ಲ ಥರ ಶಿಲೆಗಳು ಇದೆ, ಆದರೆ ಎಲ್ಲವನ್ನು ಸರ್ವನಾಶ ಮಾಡಿದ್ದಾರೆ. ಹಂಪಿ ಅಂತೂ ತುಂಬಾನೇ ಚೆನ್ನಾಗಿದೆ, ಆದರೆ ಈ ಕಡೆ ತುಂಬ ಬಿಸಿಲು. ನಮ್ಮ ಕಡೆ ಅಂತೂ ಇಷ್ಟು ಬಿಸಿಲಿಲ್ಲಪ್ಪ. ಎಲ್ಲ ಕಡೆ ಓಡಾಡ್ಬೋದು, ಆದರೆ ಬಿಸಿಲಿದೆಯಲ್ಲ, ಸಿಕ್ಕಾಬಟ್ಟೆ ಬಿಸಿಲು. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ರತಿ ಒಂದು ಸಲನೂ ಹೇಳ್ತೀನಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ. ನೋಡಿ ಇಲ್ಲಿ ಬಂದು ಫುಲ್ಲು ಅಲ್ಲಿದೆಯಲ್ಲ, ಅದೆಲ್ಲ ಒಂದು ಮಾರ್ಕೆಟು. ಅಂದರೆ ಈ ಪ್ಲೇಸಲ್ಲಿ ತರಕಾರಿ ಮತ್ತು ದಿನಸಿಗಳು ಮಾರ್ಕೆಟು. ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇವಾಗೆಲ್ಲ ಈ ಥರ ಕಲ್ಲಿನಲ್ಲಿ ಕೆತ್ತನೆ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಜೊತೆಗೆ ಇಲ್ಲಿ ಬಂದರೆ ನಾವು ಎಲ್ಲ ಥರದ ಪ್ರತಿಯೊಂದು ಶಿಲೆಗಳನ್ನು ಬೆಲೆ ಕಟ್ಟಕ್ಕಾಗದಿರೋಂಥ ಶಿಲೆಗಳು ಇಲ್ಲಿದೆ. ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಬೇರೆ ಕಡೆಗೆ ಹೋಗ್ತೀವಿ. ಇನ್ನು ಎಲ್ಲೋಗ್ತೀವಿ ಅಂತ ಪ್ಲ್ಯಾನ್ ಇಲ್ಲ, ಯಾಕೆ ಅಂದರೆ ಆಟೋದವನು ಎಲ್ಲ ಪ್ಲೇಸನ್ನು ತೋರಿಸ್ತೀನಿ ಅಂತ ಹೇಳಿದನಲ್ಲ, ನಾವು ಆಟೋದವನೆಲ್ಲೂ ಕರ್ಕೊಂಡು ಹೋಗ್ತಾನೆ. ನೆಕ್ಸ್ಟು ನಾವು ಅಲ್ಲಿಗೆ ಹೋಗ್ತೀವಿ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನೋಡಿ ರೋಡ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಮಣ್ಣು ರೋಡೇ ಆಗಿರುತ್ತೆ, ಆದರೆ ಮಣ್ಣು ರೋಡ್ ಇದ್ರೂ ಕೂಡ ನೀಟಾಗಿರುತ್ತೆ. ನಾನು ಅವಾಗಲೇ ಹೇಳಿದ್ನಲ್ಲ, ಅಲ್ಲಿ ವ್ಯಾನ್ ಕೂಡ ಇದೆ, ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಬರ್ತಾರೆ ಅಂತ. ನಾವು ಫಸ್ಟ್ ಬರಬೇಕಾದ್ರೆ ಅವರು ಕರ್ಕೊಂಡು ಬರ್ತಿದ್ರು ಅಲ್ವಾ, ಇವಾಗ ನೋಡಿ ಕರ್ಕೊಂಡು ಹೋಗ್ತಿದ್ದಾರೆ. ಅಷ್ಟು ಚೆನ್ನಾಗಿದೆ ಅಲ್ವಾ. ಯಾರಿಗೆಲ್ಲ ಹಂಪಿ ನೋಡಬೇಕು ಅನ್ಕೋತೀರಾ ಬೆಳಗ್ಗೆನೆ ಹೋಗ್ಬಿಡಿ. ಯಾಕೆ ಅಂತ ಹೇಳಿದ್ರೆ ಅಷ್ಟೊಂದು ಬಿಸಿಲಿರಲ್ಲ, ಎಲ್ಲ ಕಡೆ ನೋಡ್ಬೋದು. ಯಾಕೆಂದರೆ ಬಿಸಿಲಲ್ಲಿ ಹೋದರೆ ನಮಗೂ ಕೂಡ ಸ್ಟ್ರೈನ್ ಆಗುತ್ತಲ್ವಾ, ನೋಡೋದಕ್ಕೆ ತುಂಬ ಹಿಂಸೆ ಆಗುತ್ತೆ, ಜೊತೆಗೆ ಸ್ಟ್ರೈನ್ ಆಗುತ್ತೆ. ಹಾಗಾಗಿ ಇಲ್ಲಿ ಅವಾಗಿನ ಕಾಲದಲ್ಲಿ ದೇವ್ರ ಉತ್ಸವ ಎಲ್ಲ ಮಾಡ್ತಿದ್ರಲ್ಲ, ಇಲ್ಲಿಂದ ನೀರನ್ನ ತಗೊಂಡು ಇಲ್ಲೇ ದೇವ್ರ ಉತ್ಸವ ಮಾಡ್ತಿದ್ರಂತೆ. ಇದು ಒಂದು ಕೊಳ. ಇವಾಗ ಸ್ವಲ್ಪನೂ ನೀರಿಲ್ಲ, ಆದರೆ ಅವಾಗ ರಾಜರ ಕಾಲದಲ್ಲಿ ಇಲ್ಲಿ ದೇವ್ರ ಉತ್ಸವ ಮಾಡ್ತಿದ್ರಂತೆ. ಈಗ ನಾವೆಲ್ಲ ಒಂದು ಫಂಕ್ಷನ್ ಆದರೆ ದೇವ್ರ ತರ್ತೀವಿ ಅಂತೆಲ್ಲ ಮಾಡ್ತೀವಲ್ವಾ, ಆ ಥರ ಇವರು ರಾಜರ ಕಾಲದಲ್ಲಿ ಇಲ್ಲಿಂದ ದೇವ್ರ ಬಗ್ಗೆ ದೇವ್ರನ್ನ ತಂದು ತೊಳೆಯೋದು, ದೇವ್ರ ಉತ್ಸವ ಮಾಡೋದು, ಆ ಥರ ಮಾಡ್ತಿದ್ರಂತೆ. ಒಳಗಡೆ ನೋಡಿ ಕಲ್ಲಿನ ಮಂಟಪ ಎಷ್ಟು ಚೆನ್ನಾಗಿದೆ, ಎಷ್ಟು ಕಾಲದ್ದು ಎಲ್ಲವೂ ಪಾಚಿ ಥರ ಆಗಿದೆ. ಆದರೆ ಇವಾಗೆಲ್ಲ ಒಳಗಡೆ ನೀರಿಲ್ಲ, ಎಲ್ಲ ಖಾಲಿ ಆಗಿದೆ. ಸಖತ್ತಾಗಿದೆ ಹಂಪಿ ಅಂತೂ. ಯಾರೆಲ್ಲ ಹಂಪಿಗೆ ಹೋಗಿಲ್ಲ ಒನ್ ಟೈಮ್ ಹೋಗಿ ಬನ್ನಿ, ಸಖತ್ತಾಗಿದೆ ಪ್ಲೇಸ್ ಅಂತೂ. ನೋಡೋದಕ್ಕೂ ತುಂಬಾನೇ ಚೆನ್ನಾಗಿದೆ, ಜೊತೆಗೆ ಖುಷಿ ಕೂಡ ಆಗುತ್ತೆ. ಈ ಥರ ಕಲ್ಲುಗಳನ್ನ ನಮಗೆ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಬೇರೆ ಕಡೆ, ಅಷ್ಟು ಬ್ಯೂಟಿಫುಲ್ಲಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಸುತ್ತ ಫುಲ್ಲು ಹಸ್ರೇ ಇದೆ, ಜೊತೆಗೆ ಇಲ್ಲಿ ತುಂಬಾನೇ ಬಾಳೆ ಬೆಳೀತಾರೆ. ನೋಡಿ ನಾವು ಲಾಸ್ಟಿಗೆ ಇಲ್ಲಿ ಬಂದು ಒಂದು ಜ್ಯೂಸ್ ಕುಡಿದು ಅಂದರೆ ಸೋಡಾ ಕುಡಿದು ಮತ್ತೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೈ ವಿಡಿಯೋ ವಾಚಿಂಗ್.